ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಬಾಲ ಮತ್ತು ರಾಣಿ ಮಾತಾಡ್ತಾ ಇರ್ತಾರೆ. ಆದರೆ ಸತ್ಯ ಮಾತ್ರ ಗಾಬರಿಲಿ ಈ ಕತ್ಲೆಯಲ್ಲಿ ಈ ಹುಡುಗಿ ಎಲ್ಲಪ್ಪ ಹೋದ್ಲು ದೇವ್ರೆ, ಈ ಹುಡುಗಿಗೆ ಏನು ಆಗದಿರಂಗೆ ನೋಡ್ಕೋ ಅಪ್ಪ ಅಂತ ರೋಡಲ್ಲಿ ಬರೋತ್ತಿಗೆ ದೂರದಲ್ಲಿ ಬಾಲ ಮತ್ತು ರಾಣಿ ಮಾತಾಡೋದನ್ನ ನೋಡ್ಬಿಡ್ತಾನೆ. ಬಾಲ ಮತ್ತು ರಾಣಿ ಒಟ್ಟಿಗಿರೋದನ್ನ ನೋಡಿ ಸತ್ಯನಿಗಂತೂ ತುಂಬ ಸಿಟ್ಟು ಬಂದುಬಿಡುತ್ತೆ. ಈ ಮನೆ ಹಾಳ ನನ್ನ ಸೊಸೆ ಹತ್ರ ಇದಾನಲ್ವಾ ಅಂತ ಅವನಿಗೆ ಬೈಯೋಕ್ಕೆ ಅಂತ ಸತ್ಯ ಬರೆದ ತಕ್ಷಣ ಬೇಡ ಬೇಡ, ನಾನೇನಾದ್ರು ಈಗ ಇವನ ಹತ್ರ ಮಾತಾಡೋಕ್ಕೆ ಹೋದರೆ ಕಾವೇರಿದು ಮಗಳೇ ರಾಣಿ ನನ್ನ ಬಾಲನ ಮಗಳು ಅಂತ ಬಾಲಂಗೆ ಗೊತ್ತಾಗುತ್ತೆ. ಬೇಡ, ಅವ್ರು ಏನು ಮಾತಾಡ್ತಾರೆ, ಅವರಿಬ್ಬರಿಗೂ ಮೊದಲೇ ಪರಿಚಯ ಇತ್ತ ಎಲ್ಲ ಅಂತ ತಿಳ್ಕೊಳ್ಳೋಣ ಅಂತ ಅಲ್ಲೊಂದು ಮರದ ಹಿಂದೆನೇ ಬಚ್ಚಿಟ್ಕೊಂಡು ಸತ್ಯ ಅವರಿಬ್ಬರು ಮಾತಾಡೋದನ್ನ ನೋಡ್ತಾ ಇರ್ತಾನೆ. ಅಯ್ಯೋ ದೇವ್ರೆ, ಕಾವೇರಿ ಮೊದಲೇ ಹೇಳಿದ್ಲು ಯಾವ ಕಾರಣಕ್ಕೂ ಬಾಲಂಗೆ ಗೊತ್ತಾಗಬಾರ್ದು, ನನಗೊಂದು ಮಗಳು ಇರೋದು ಬಾಲಂಗೆ ಯಾವ ಕಾರಣಕ್ಕೂ ತಿಳಿಬಾರ್ದು ಅಂತ ಮಾತು ಕೊಟ್ಟಿದ್ದೆ ಅವಳಿಗೆ. ಆದರೆ ನೋಡಿದರೆ ಇವರಿಬ್ಬರು ಪರಿಚಯ ಇದ್ದಾರಲ್ಲ, ಇವ್ರು ಯಾವಾಗಿಂದ ಪರಿಚಯ ಇರ್ಬೋದು, ಅಥವಾ ಬಾಲಂಗೆ ರಾಣಿನೇ ತನ್ನ ಮಗಳು ಅಂತ ಗೊತ್ತಾಯ್ತಾ? ಇಲ್ಲ, ಆ ಥರ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ರಾಣಿ ಇಷ್ಟು ವರ್ಷ ಜೈಲಲ್ಲಿದ್ಲು, ಅವಳಿಗೆ ಅಪ್ಪ ಯಾರು ಅಂತಲೇ ಗೊತ್ತಿರಲಿಲ್ಲ. ಆದರೆ ಇವರಿಬ್ಬರು ಹೇಗೆ ಪರಿಚಯ ಇದ್ದರು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಸೀನು ಬಂದು, ಸತ್ಯ ಇಲ್ಲೇನು ಮಾಡ್ತಿದ್ಯಾ, ರಾಣಿ ಸಿಕ್ಕಿದ್ಲ ಅಂತ ಸೀನು ಕೇಳುವಾಗ, ಇಲ್ಲ ಕಣೋ ಅಲ್ಲಿ ನೋಡು ಅಂತ ಹೇಳ್ತಾನೆ. ಯಾರೋ ಅಲ್ಲಿ ರಾಣಿ ಇದ್ದಾಳಲ್ಲ, ಬಾರ ಕರ್ಕೊಂಡು ಬರೋಣ ಅಂದಾಗ, ಬೇಡ ಅವನೇ ಕಣೋ ಬಾಲ ಅಂತ ಹೇಳ್ತಾನೆ. ಬಾಲನ? ಯಾರು ಬಾಲ? ಅದೇ ನಮ್ಮ ಕಾವೇರಿಗೆ ಮದುವೆ ಮಾಡಿ ಮೋಸ ಮಾಡಿದ್ನಲ್ಲ ರಾಣಿ ಅಪ್ಪ, ಅವನೇ ಕಣೋ ಬಾಲ ಅಂತ ಸೀನನಿಗೆ ಸತ್ಯ ಹೇಳ್ತಾನೆ. ಸೀನನಿಗೆ ಆಶ್ಚರ್ಯ ಆಗುತ್ತೆ. ಏನು ಹೇಳ್ತಿದ್ಯಾ? ಮತ್ತು ಅವರಿಬ್ಬರು ಒಟ್ಟಿಗೆ ಮಾತಾಡ್ತಿದ್ದಾರೆ, ರಾಣಿಗೇನಾದ್ರು ವಿಚಾರ ಗೊತ್ತಾಯ್ತೇನೋ ಅಂತ ಸೀನ ಕೇಳಿದಾಗ, ಗೊತ್ತಿಲ್ಲ, ಅವರಿಬ್ಬರು ಮಾತಾಡ್ತಿದ್ದಾರೆ, ತಡಿ ನೋಡೋಣ ಅಂತ ಇಲ್ಲಿ ಸತ್ಯನ ಸೀನ ಮಾತಾಡ್ತಿರ್ತಾರೆ. ಈ ಕಡೆ ಸರಳ ಅಂತೂ ಅಯ್ಯೋ ದೇವ್ರೆ, ಈ ಹುಡುಗಿ ಯಾವಾಗಲೂ ಅಪ್ಪ ಅಪ್ಪ ಅಂತ ಹೇಳ್ತಾನೆ ಇದ್ಲು, ಆದರೆ ನಾನು ಹೋಗಿ ಅವಳಿಗೆ ಅವ್ರ ಅಪ್ಪನ ವಿಚಾರ ಹೇಳಿಬಿಟ್ನಪ್ಪ. ಇವಳು ಎಲ್ಲಿಗೆ ಹೋದ್ಲು, ಇವ್ರು ಬೇರೆ ಹೋಗಿದ್ದಾರೆ, ನೋಡೋಣ ಒಂದು ಫೋನ್ ಮಾಡೋಣ ಅಂತ ಸರಳ ಸತ್ಯನಿಗೆ ಫೋನ್ ಮಾಡ್ತಾರೆ. ಆದರೆ ಲೈನೇ ಕನೆಕ್ಟ್ ಆಗ್ತಿರಲ್ಲ. ದೇವ್ರೆ, ಇದೊಂದು ಫೋನು ಈಗನೇ ಲೈನು ಕನೆಕ್ಟ್ ಆಗ್ತಿರಲ್ಲ, ನನ್ನಿಂದ ಹಿಂಗಾಯಿತು. ರಾಣಿ ವಿಚಾರದಲ್ಲಿ ಇವರೆಷ್ಟು ಸೂಕ್ಷ್ಮವಾಗಿದ್ದಾರೆ ಅಂತ ನನಗೆ ಗೊತ್ತಿತ್ತು, ಆದರೂ ನಾನು ಈ ಥರ ಮಾಡಿಬಿಟ್ನಲ್ಲ ಅನ್ನೋಷ್ಟೊತ್ತಿಗೆ ಚಂದು ಬಂದು, ಅಮ್ಮ ಏನು ಮಾಡ್ತಿದ್ದೀಯ ಅಮ್ಮ? ಏನೂ ಇಲ್ಲ ಕಣೋ, ನಿಮ್ಮ ಅಪ್ಪಂಗೆ ಎಷ್ಟು ಬೇಜಾರಾಗಿದೆ ನೋಡು, ನಾನು ರಾಣಿ ಅಪ್ಪನ ಬಗ್ಗೆ ಮಾತಾಡಬಾರ್ದಾಗಿತ್ತು, ನನಗೆ ಗೊತ್ತಿದ್ದರೂ ನಾನು ಈ ಥರ ತಪ್ಪು ಮಾಡ್ತಿದ್ದೀನಲ್ಲ. ಹೋಗು ಚಂದು, ನೀನು ಮಲ್ಕ, ನಿಮ್ಮ ಅಪ್ಪ ರಾಣಿ ಬಂದಮೇಲೆ ನಾನು ಮಲಗ್ತೀನಿ, ನಾಳೆ ನಿನಗೆ ಸ್ಕೂಲ್ ಉಂಟು ಅಂತ ಸರಳ ಹೇಳ್ತಾಳೆ. ನೀನು ಮಲಗಿಲ್ಲ, ಅಪ್ಪ ರಾಣಿನೂ ಬಂದಿಲ್ಲಮ್ಮ, ನನಗೆ ಹೇಗಮ್ಮ ನಿದ್ದೆ ಬರುತ್ತೆ? ಅಪ್ಪನೂ ರಾಣಿನೂ ಬರಲಿ, ಆಮೇಲೆ ನೀವೆಲ್ಲ ಮಲಗಿದ ಮೇಲೆ ನಾನು ಮಲಗ್ತೀನಿ ಅಮ್ಮ ಅಂತ ಚಂದುನು ಹೇಳ್ತಾನೆ. ಈ ಕಡೆ ಚಂದು ಮತ್ತು ಸರಳ ಸತ್ಯ ಮತ್ತು ರಾಣಿಗೆ ಕಾಯ್ತಾ ಕೂತಿರ್ತಾರೆ. ಈ ಕಡೆ ಬಾಲ ಅಂತೂ ರಾಣಿ ಇಷ್ಟು ಬೇಜಾರಲ್ಲಿದ್ದಾಳೆ, ಅವಳನ್ನ ಹೇಗಾದ್ರು ನಗಿಸ್ಬೇಕು, ಅವಳನ್ನ ಹೇಗಾದ್ರು ಖುಷಿಯಾಗಿ ಈಗ ನೋಡಬೇಕು ಅಂತ ತುಂಬ ತಮಾಷೆ ಮಾಡ್ತಾ ಇರ್ತಾರೆ. ಕೊನೆಗೂ ರಾಣಿ ನಗಾಡ್ಬಿಡ್ತಾಳೆ. ಹೀಗೇನೆ ಯಾವಾಗಲೂ ನೀನು ಖುಷಿಯಾಗಿ ನಗಾಡ್ತಾ ಇರಬೇಕು ಅಂತ ಬಾಲ ಹೇಳ್ತಾರೆ. ಸರಿ ಫ್ರೆಂಡು, ಆಯಿತು, ನಾನು ಇನ್ನು ಮನೆಗೆ ಹೋಗಬೇಕು, ನಾನು ಸಿಟ್ಟು ಮಾಡಿಕೊಂಡು ಓಡಿ ಬಂದೆ, ಪಾಪ ನಮ್ಮ ಮಾವನಿಗೆ ತುಂಬ ಬೇಜಾರಾಗಿರುತ್ತೆ ಅಂತ ಹೇಳ್ತಾರೆ. ಆವಾಗ ಗೂಗ್ಲಿ ಇದ್ದವನು, ಅಯ್ಯೋ ಈಗಷ್ಟೇ ಮಾವ ಮೋಸಗಾರ, ಸತ್ಯನ ಹೇಳಲಿಲ್ಲ, ಸುಳ್ಳೆಲ್ಲ ಹೇಳ್ತಾನೆ ಅಂತ ಹೇಳ್ತಿದ್ಲು, ಈಗ ನೋಡಿದರೆ ಮತ್ತೆ ಮಾಮ ಒಳ್ಳೆಯವನು ಅಂತ ಹೇಳ್ತಿದ್ದಾನೆ ಅಂತ ಗೂಗ್ಲಿ ಹೇಳೋತ್ತಿಗೆ ಬಾಲ ಹೇಳ್ತಾನೆ, ಅದು ಸೊಸೆ ಮತ್ತು ಮಾವನಿಗೆ ಸಂಬಂಧಪಟ್ಟಿದ್ದ ವಿಚಾರ. ಅವಳು ಯಾವಾಗ ಮಾವ ಒಳ್ಳೆಯವರು ಅಂತಾರೆ ಆವಾಗ ಒಳ್ಳೆಯವರು, ಯಾವಾಗ ಸುಳ್ಳು ಹೇಳ್ತಾರೆ ಆವಾಗ ಸುಳ್ಳು ಹೇಳ್ತಾರೆ ಅಂತ ಅವಳ ಲೆಕ್ಕ, ಅವರಿಬ್ರದ್ದು ಬಿಡು ಅಂತ ಈ ಕಡೆ ಬಾಲ ಹೇಳ್ತಾರೆ. ಸರಿ, ನಿನ್ನನ್ನು ನಾನೇ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಈ ಕಡೆ ಬಾಲ ಹೇಳ್ತಾರೆ. ಸತ್ಯ ಇದ್ದವನು ಕಾವೇರಿಗೆ ಮಾತು ಕೊಟ್ಟಿದ್ದು ನೆನಪಾಗುತ್ತೆ. ಯಾವುದೇ ಕಾರಣಕ್ಕೂ ಕಾವೇರಿ ಹೇಳಿದ್ಲು ಬಾಲನಿಗಂತೂ ರಾಣಿ ಇರೋದು ವಿಚಾರ ಗೊತ್ತಾಗಬಾರ್ದು ಅಂತ, ಆದರೆ ಇವರಿಬ್ಬರು ಗೊತ್ತಾಗಿ ಒಟ್ಟಿಗೆ ಮಾತಾಡ್ತಾ ಇದ್ದಾರೆ, ಇವ್ರು ಯಾವಾಗಿಂದ ಪರಿಚಯ ಏನೂ ಗೊತ್ತಾಗ್ತಿಲ್ವಲ್ಲನೋ ಸೀನಾ ಅಂತ ಈ ಕಡೆ ಸತ್ಯ ಹೇಳುವಾಗ, ಹೌದು ನೋಡು ರಾಣಿನ ಕರ್ಕೊಂಡು ಹೋಗ್ತಿದ್ದಾನೆ, ಬೇಗ ಕರ್ಕೊಂಡು ಬಾ ಅಂತ ಸೀನುನ ಕಳಿಸ್ತಾನೆ. ಅಷ್ಟೊತ್ತಿಗೆ ಸೀನು ಓಡಿ ಬಂದು, ರಾಣಿ ನಿತ್ಕ ಅಂತ ಹೇಳ್ತಾನೆ. ಎಲ್ಲಿಗೆ ಹೋಗ್ತಿದ್ಯಾ, ಬಾ ನಡಿ ನನ್ನ ಜೊತೆ ಅಂದಾಗ
ಬಾಲ ಇದ್ದನು, ಯಾರೋ ನೀನು ಯಾರೋ ಅಂತ ಕೇಳ್ತಾನೆ ಸಿಟ್ಟಲ್ಲಿ. ಆವಾಗ ಸೀನಾ ಇದ್ದನು, ನಾನು ರಾಣಿ ಮಾವ ಅಂದಾಗ, ಓ ನೀವೇನಾ, ನಿಮ್ಮ ಬಗ್ಗೆ ರಾಣಿ ತುಂಬ ಹೇಳ್ತಿದ್ಲು, ಹೌದಾ ಅಂತ ಕೇಳಿದಾಗ ಈ ಕಡೆ ರಾಣಿ ಹೇಳ್ತಾರೆ, ಅಯ್ಯೋ ಇವ್ರು ನಮ್ಮ ಮಾವ ಅಲ್ಲ, ಅಂದರೆ ಮಾವಂದು ಫ್ರೆಂಡು, ಇನ್ನೊಂದು ಮಾವ ಅಂತ ಹೇಳ್ತಾರೆ. ಹೌದಾ, ಸರಿ ಆಯಿತು, ನಾವು ರಾಣಿನ ಕರ್ಕೊಂಡು ಹೋಗಬೇಕು ಬಿಡಿ ಅಂತ ಹೇಳ್ತಾರೆ. ಅಯ್ಯೋ ನಾನು ನಿಮ್ಮನೆ ಹತ್ರನೇ ರಾಣಿನ ಕರ್ಕೊಂಡು ನಿಮ್ಮನೆಗೆ ಬಿಡೋಣ ಅಂತಿದ್ದೆ, ಬನ್ನಿ, ಬೇರೆ ಕತ್ಲೆ ಆಯ್ತಲ್ಲ, ನಾನೇ ಬಿಡ್ತೀನಿ ಅಂತ ಬಾಲ ಹೇಳ್ತಾನೆ. ಅಯ್ಯೋ ಕತ್ಲೆ ಇವತ್ತು ಆಗುತ್ತೆ ನಾಳೆ ಆಗುತ್ತೆ, ನಮಗೆ ದಾರಿ ಗೊತ್ತುಂಟು, ನಾ ಕರ್ಕೊಂಡು ಹೋಗ್ತೀನಿ, ಬಾ ರಾಣಿ ಅಂತ ಸೀದಾ ಎಳ್ಕೊಂಡು ರಾಣಿನ ಹೋಗ್ತಾನೆ ಸೀನು. ಅಷ್ಟೊತ್ತಿಗೆ ಗೂಗ್ಲಿ ಇದ್ದು, ನೋಡು ಎಷ್ಟು ಜಂಬ ಇವನಿಗೆ, ಆ ಹುಡುಗಿನ ಇಷ್ಟ ತನಕ ಮಾತಾಡ್ಸ್ಕೊಂಡಿದ್ದು ನಾವು, ಆದರೆ ನೋಡು ಯಾಕೋ ಬಾಲ ತುಂಬ ಟೆನ್ಷನಲ್ಲಿದೆಯಾ ಅಂತ ಈ ಕಡೆ ಗೂಗ್ಲಿ ಕೇಳಿದಾಗ, ಇಲ್ಲ, ಈ ರಾಣಿ ಸಿಕ್ಕಿದಾಗ ಯಾವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ, ಅವಳು ಸಿಕ್ಕಿದಾಗೆಲ್ಲ ಆ ದಿನ ಎಲ್ಲ ಸಂತೋಷದಿಂದನೇ ಇರುತ್ತೆ ಅಂತ ಈ ಕಡೆ ಬಾಲ ಹೇಳ್ತಾನೆ. ಆವಾಗ ಸರಿ ನಾವೇನೋ ಬೇರೆ ಕೆಲಸದಿಂದ ಮನೆಯಿಂದ ಹೊರಟು, ಆದರೆ ಇಲ್ಲೇನ ಆಯಿತು, ಬನ್ನಿ ಹೋಗೋಣ ಅಂತ ಗೂಗ್ಲಿ ಬಾಲನ ಕರ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗೆ ರಾಣಿನ ಸೀನಾ ಕರ್ಕೊಂಬಂದು ಸತ್ಯನ ಹತ್ರ ಬಿಡ್ತಾನೆ. ಸತ್ಯಂಗಂತೂ, ಯಾಕೆ ಮಗಳೇ ಎಲ್ಲಿಗೆ ಹೋಗಿದ್ದೆ, ಹೌದು ನಾನು ಮಾಡಿದ್ದು ತಪ್ಪೆ, ಆದರೆ ನೀನು ನಮ್ಮನ್ನು ಬಿಟ್ಟೇ ಹೋಗಿದ್ಯಲ್ಲ ಅಂತ ಇಷ್ಟು ಬೇಜಾರಾಗಿದ್ಯಾ ಅಂದಾಗ, ಇಲ್ಲ ಮಾವ, ನಾನು ನಿನ್ನ ಬಗ್ಗೆ ಯೋಚನೆ ಮಾಡಬೇಕಿತ್ತು, ನಾನು ಆ ಥರ ಮಾಡಬಾರ್ದಾಗಿತ್ತು, ತಪ್ಪಾಯಿತು ಮಾವ ಅಂತ ಇಲ್ಲಿ ರಾಣಿ ಮಾವನಿಗೆ ಹೇಳ್ತಾರೆ. ಸರಿ ಆಯಿತು, ಇನ್ಯಾವತ್ತೂ ನೀನು ಹಿಂಗೆ ಮಾಡಬಾರ್ದು, ಈ ಮಾವನ ಬಿಟ್ಟು ಯಾವತ್ತೂ ಹೋಗಬಾರ್ದು ಅಂತ ಹೇಳಿ ಮನೆಗೆ ಕರ್ಕೊಂಬರ್ತಾನೆ. ಅಷ್ಟೊತ್ತಿಗೆ ಸರಳ ಇದ್ದವಳು, ಅಬ್ಬ ರಾಣಿ ಸಿಕ್ಕಿದ್ಲನ್ರಿ, ನಾನು ಆ ಥರ ಹೇಳಬಾರ್ದಾಗಿತ್ತು, ಅವ್ರ ಅಪ್ಪನ ಬಗ್ಗೆ ಹೇಳಿ ಅವಳಿಗೆ ಬೇಜಾರು ಮಾಡಿದೆ ಅಂದಾಗ, ಮಾಡೋದೆಲ್ಲ ಮಾಡಿ ಈಗೇನು ಮಾತಾಡ್ತೀಯ, ನಡಿ ಒಳಗೆ ಅಂತ ಸತ್ಯ ಜೋರಾಗಿ ಸಿಟ್ಟು ಮಾಡಿ ಬೈತಾನೆ. ಬೇಜಾರಲ್ಲಿ ಸರಳ ಹೋಗ್ತಾನೆ. ಚಂದುಗೂ ಹೇಳ್ತಾರೆ, ಚಂದು ನಾಳೆ ಸ್ಕೂಲಿಗೆ ಹೊರಡಬೇಕಲ್ಲ, ಹೋಗು ಮಲ್ಕ ಅಂತ ರಾಣಿಗೂ, ಹೋಗು ರಾಣಿ, ಬಟ್ಟೆ ಎಲ್ಲ ಬದಲಾಯಿಸಿ ಫ್ರೆಶ್ ಅಪ್ ಆಗು ಅಂತ ರಾಣಿನೂ ಕಳಿಸ್ತಾನೆ. ಈ ಕಡೆ ಸತ್ಯ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ, ಯಾವ ಕಾರಣಕ್ಕೂ ಅವರಿಬ್ಬರು ಭೇಟಿ ಆಗಬಾರ್ದು, ನಾನು ಕಾವೇರಿಗೆ ಮಾತು ಕೊಟ್ಟಿದ್ದೀನಿ, ಆದರೆ ಅವರಿಬ್ಬರು ಹೆಂಗೆ ಒಟ್ಟಿಗಾದ್ರೂ ಗೊತ್ತೇ ಆಗ್ತಿಲ್ಲಲ್ಲ ಅಂತ ಹೇಳೋಷ್ಟೊತ್ತಿಗೆ ರಾಣಿ ಅಲ್ಲಿ ಬಂದು ಮಾಮ ಅಂತ ಹೇಳ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ.